ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ 19ನೇ ವಚನ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ನಮಗೆ ಹೇಳುತ್ತಿರುವ ಮಾತು, ನೀನು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ದೇವರಲ್ಲಿ ಆಸಕ್ತನಾಗಿರು. ಹಲ್ಲೆಲೂಯಾ. ನಾವು ದೇವರಲ್ಲಿ ಆಸಕ್ತಿಯಿಂದ ಇರುವುದಕ್ಕಾಗಿಯೂ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿಯೂ ದೇವರು ನಮ್ಮ ಜೀವನದಲ್ಲಿ ಆಗಾಗ ಏನ್ ಮಾಡ್ತಾರಂತೆ? ಗದರಿಸ್ತಾರೆ. ಹಲ್ಲೆಲೂಯಾ. ಶಿಕ್ಷಿಸುತ್ತಾರೆ. ಹಲ್ಲೆಲೂಯಾ. ಆಗ ಈ ಎರಡು ವಿಷಯಗಳು ಪ್ರತಿದಿನ ನಮ್ಮ ಜೀವನದಲ್ಲಿ ನಡೀತಲೇ ಇರ್ತವೆ. ಹಲ್ಲೆಲೂಯಾ. ಅನೇಕರಿಗೆ ಈ ಅನುಭವ ಇರ್ತದೆ. ಎಲ್ಲ ಸರಿಯಾಗಿಯೇ ಹೋಗ್ತಾ ಇದೆಯಲ್ವಾ ಅನ್ನುವಾಗ ಅಲ್ಲಿ ಏನೋ ಒಂದು ಇಕ್ಕಟ್ಟು ಬಂದಿರುತ್ತೆ. ಹಲ್ಲೆಲೂಯಾ. ಏನೋ ಒಂದು ಪರಿಸ್ಥಿತಿ ಎದುರಾಗಿರುತ್ತೆ, ಏನೋ ಒಂದು ಸೋಲು ಕಂಡಿರ್ತೀವಿ, ಯಾವುದೋ ಒಂದು ಅವಮಾನವನ್ನು ಸಂಧಿಸಿರ್ತೀವಿ, ಏನೋ ಒಂದು ಗೋಳಾಟ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ಆಗ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಯಾರನ್ನ ಪ್ರೀತಿಸ್ತೇನೋ ಅವರನ್ನ ಏನ್ ಮಾಡ್ತೇನೆ? ಗದರಿಸ್ತೇನೆ ಮತ್ತೆ ಶಿಕ್ಷಿಸ್ತೇನೆ. ಹಲ್ಲೆಲೂಯಾ. ನಾವು ತಂದೆ ತಾಯಿಗಳಾಗಿರೋ ನಾವುಗಳು ಮಕ್ಕಳು ಏನಾದ್ರೂ ತಪ್ಪು ಮಾಡಿದಾಗ ಮೊದಲನೇದಾಗಿ ಏನ್ ಮಾಡ್ತೀವಿ? ಅವ್ರನ್ನ ಗದರಿಸ್ತೇವೆ ಅಲ್ವಾ? ಅವ್ರ ಮೇಲೆ ಕೂಗಾಡ್ತೇವೆ, ಅವ್ರಿಗೆ ಬುದ್ಧಿ ಮಾತನ್ನ ಹೇಳ್ತೇವೆ, ಇದ್ಯಾಕೆ ಮಾಡಿದೆ, ಹಾಗೆ ಹೀಗೆ ಎಂಬುದಾಗಿ ಗದರಿಸ್ತೇವೆ. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಮಾಡ್ತೀವಿ? ಗದರಿಸಿ ಸುಮ್ಮನೆ ಆಗ್ತೀವ? ಖಂಡಿತ ಅಲ್ಲ. ಕೆಲವರು ಹಾಗೆ ಪಟ 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 ಅಂತ ಹಾಗೆ ಕಪಾಳು ಕೊಡ್ದು ಬಿಡ್ತಾರೆ. ಹಲ್ಲೆಲೂಯಾ. ಅನೇಕರು ಅನೇಕ ರೀತಿ ಮಕ್ಕಳನ್ನ ಶಿಕ್ಷಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ನೋಡ್ರಿ, ಅದೇ ವಿಷಯವನ್ನ ಪರಲೋಕ ತಂದೆ ಕೂಡ ಮಾಡ್ತಾ ಇದ್ದಾರೆ. ಅವರು ಏನ್ ಮಾಡ್ತಾರಂತೆ? ನಮ್ಮನ್ನ ಗದರಿಸ್ತಾರೆ, ಅದೇ ಸಮಯದಲ್ಲಿ ಶಿಕ್ಷಿಸ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನ್ ಮಾಡ್ತೀವೋ ಅದನ್ನೇ ನಮ್ಮ ಅಪ್ಪ ಕೂಡ ನಮ್ಗೆ ಮಾಡ್ತಾ ಇದ್ದಾರೆ, ಹೌದಲ್ವಾ? ಆದ್ರೆ ನಮ್ಮ ಮಕ್ಕಳೇನಾದ್ರೂ ಆ ಗದರಿಕೆಯನ್ನ, ಆ ಶಿಕ್ಷೆಯನ್ನ ತಾತ್ಸಾರ ಮಾಡಿದ್ರೆ, ಇಲ್ಲ ತಿರುಗಿಸಿ ಮಾತಾಡಿದ್ರೆ ನಾವೇನ್ ಮಾಡ್ಕೊಳ್ತೀವಿ? ಇನ್ನೂ ಸಿಟ್ಟು ಮಾಡ್ಕೊಳ್ತೀವಿ. ನನಗೆ ನೀನು ತಿರುಗಿಸಿ ಮಾತಾಡ್ತೀಯ, ನನ್ನ ಹತ್ರನೇ ವಾದ ಮಾಡ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಪರಲೋಕ ದೇವರು ನಮ್ಮನ್ನು ಅನೇಕ ಬಾರಿ ಗದರಿಸ್ತಾ ಇದ್ದಾರೆ, ಅನೇಕ ಬಾರಿ ಶಿಕ್ಷಿಸ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೇವೆ? ಹಲ್ಲೆಲೂಯಾ. ನಾವು ಕೂಡ ತಿರುಗಿ ಬೀಳ್ತಾ ಇದ್ದೇವಲ್ಲ. ಹಲ್ಲೆಲೂಯಾ. ಆದರೆ ದೇವ್ರ ಹತ್ರ ಆ ಟೈಮಲ್ಲಿ ಏನಾದರೂ ಸಾರಿ ಅಪ್ಪ, ಇದು ನೀವು ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಏನಾದರೂ ಹೇಳ್ತಾ ಇದ್ದೀವ? ಥ್ಯಾಂಕ್ಸು ಹೇಳೋದಿಲ್ಲ, ಸಾರಿನೂ ಹೇಳೋದಿಲ್ಲ. ನಾವಾದರೆ ಏನು ಮಾಡ್ತೀವಿ? ದೇವರ ಮೇಲೆ ಕೋಪ ಮಾಡ್ಕೊಳ್ತೀವಿ. ನಾನು ಇಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ವಾಕ್ಯ ಎಲ್ಲ ಓದ್ತಾ ಇದ್ದೀನಿ, ಇಷ್ಟೊಂದು ಕ್ರಮಶಿಕ್ಷಣವಾಗಿದ್ದೇನೆ, ಸರಿಯಾಗಿ ಪ್ರಾರ್ಥನೆ ಎಲ್ಲದಕ್ಕೂ ಹೋಗ್ತೇನೆ, ಭಾನುವಾರ ಹೋಗ್ತೇನೆ, ಬೈಬಲ್ ಸ್ಟಡಿಗೆ ಹೋಗ್ತೇನೆ, ಉಪವಾಸ ಕೂಟಕ್ಕೆ ಹೋಗ್ತೇನೆ, ವಿಶೇಷ ಕೂಟಗಳಿಗೆ ಹೋಗ್ತೇನೆ, ಅನೇಕ ಸೇವಕರಿಗೆ ಸಹಾಯ ಮಾಡ್ತೀನಿ, ಇನ್ನು ಅನೇಕ ವಿಷಯಗಳನ್ನು ನಾವು ಹೇಳ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ಅದೇ ರೀತಿ ನಾವೇನ್ ಮಾಡ್ತೀವಿ? ನಮ್ಮ ಮಕ್ಕಳೇನಾದ್ರೂ ನಮ್ಗೆ ತಿರುಗಿಸಿ ಮಾತಾಡೋದಾದ್ರೆ, ನಮ್ಮ ಗದರಿಕೆಯನ್ನ ಅವರು ತಾತ್ಸಾರ ಮಾಡೋದಾದ್ರೆ ನಾವೇನ್ ಮಾಡ್ತೀವಿ? ನಾವು ಸಿಟ್ಟು ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ಈ ಕಾರ್ಯಗಳನ್ನ ಮಾಡಿದಾಗ ನಮ್ಮ ಮೇಲೆ ಪರಲೋಕದ ತಂದೆ ಯಾವತ್ತಾದ್ರೂ ಸಿಟ್ಟು ಮಾಡ್ಕೊಂಡಿದ್ದಾರಾ? ಏಸಪ್ಪ ನಮ್ಮ ಮೇಲೆ ಯಾವತ್ತಾದ್ರೂ ಸಿಟ್ಟು ಮಾಡ್ಕೊಂಡಿದ್ದಾರಾ? ಹಲ್ಲೆಲೂಯಾ. ಆದ್ರೆ ನಮ್ಮ ಮಕ್ಕಳು ನಮ್ಮ ಗದರಿಕೆಯನ್ನ, ನಮ್ಮ ಶಿಕ್ಷೆಯನ್ನ ತಾತ್ಸಾರ ಮಾಡಿದಾಗ ನಾವು ಕೋಪ ಮಾಡ್ಕೊಳ್ತಾ ಇದ್ದೇವೆ, ಹಿಂತಿರುಗಿಸೋರಿಗೆ ಹೊಡಿತಾ ಇದ್ದೇವೆ. ಆದರೆ ಪರಲೋಕ ದೇವರು ಕೆಲವು ವೇಳೆ ನಮ್ಮನ್ನ ಗದರಿಸಿ ಶಿಕ್ಷಿಸುವಾಗ ಯಾಕೆ ಎಂಬ ಪ್ರಶ್ನೆ ಮಾಡ್ತಾ ಇದ್ದೇವೆ. ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ? ಎಲ್ಲರ ಜೀವನ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ದಾರೆ, ನನ್ನ ಜೀವನ ಮಾತ್ರ ಬದಲಾಗ್ತಾ ಇಲ್ಲ, ನನ್ನ ಪರಿಸ್ಥಿತಿಗಳು ಮಾತ್ರ ಯಾವುದು ಸರಿ ಹೋಗ್ತಾ ಇಲ್ಲ, ನನಗೆ ಮದುವೆ ಆಗ್ತಾ ಇಲ್ಲ, ನನಗೆ ಕೆಲಸ ಸಿಗ್ತಾ ಇಲ್ಲ, ನನ್ನ ಸಾಲ ತೀರ್ತಾ ಇಲ್ಲ, ನನ್ನ ಗಂಡ ಬದಲಾಗ್ತಿಲ್ಲ, ನನ್ನ ಹೆಂಡತಿ ಬದಲಾಗ್ತಿಲ್ಲ, ನನ್ನ ಮಕ್ಕಳು ಬದಲಾಗ್ತಾ ಇಲ್ಲ, ಅವ್ರ ರಕ್ಷಣೆ ಹೊಂದುತ್ತಾ ಇಲ್ಲ, ಇವ್ರ ರಕ್ಷಣೆ ಹೋಗ್ತಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಪಪ್ಪ, ನಮ್ಮ ಬಾಯಿ ತೆಗೆದ್ರೆ ಬರೀ ಕೊರತೆಗಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ವಾ? ಇದು ಹೇಳೋದಕ್ಕೆ ಎಷ್ಟು ಕಷ್ಟ ಅಂದರೆ, ಅದನ್ನು ನೋಡುವಂಥ ದೇವರಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಎಷ್ಟು ತಾಳ್ಮೆ ಬೇಕು. ಹಲ್ಲೆಲೂಯಾ. ಇಸ್ರೇಲ್ ಜನರನ್ನ ಐಗುಪ್ತದಿಂದ ದೇವರು ಹೊರಗೆ ತಂದಾಗ ಎಷ್ಟೊಂದು ಅದ್ಭುತ ಕಣ್ಣು ಮುಂದೆ ಮಾಡ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಎಷ್ಟೋ ಅದ್ಭುತಗಳನ್ನ ಮಾಡಿ ಹೊರಗೆ ತಂದ್ರು. ಅಲ್ಲಿಂದ ಹೊರಗೆ ತಂದ ಮೇಲೆ ಕೂಡ ಅದ್ಭುತ ಮಾಡ್ತಾ ಇದ್ದಾರೆ. ಕೆಂಪು ಸಮುದ್ರ ಎರಡಾಗಿ ಮಾಡಿ ಒಣ ನೆಲದಲ್ಲಿ ಜನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಬಂಡೆ ಅನ್ನೋದಂದ್ರೆ ಒಂದು ಕಠಿಣವಾದದ್ದು. ಆ ಕಠಿಣವಾದ ಬಂಡೆನ ಸೀಳಿ ಅದರಿಂದ ನೀರು ಕೊಟ್ಟು
ಜನರ ದಾಹವನ್ನು ತೀರಿಸ್ತಾ ಇದ್ದಾರೆ. ಹಗಲೊತ್ತು ಮೇಘ ಸ್ತಂಭವಾಗಿದ್ದಾರೆ, ರಾತ್ರಿ ಹೊತ್ತು ಅಗ್ನಿ ಸ್ತಂಭವಾಗಿ ಬೇಲಿಯಾಗಿ ನಿಂತ್ಕೊಂಡಿದ್ದಾರೆ. ಇಷ್ಟೊಂದು ಅದ್ಭುತ ಮಾಡ್ತಾ ಇದ್ದಾರೆ, ಇಷ್ಟೊಂದು ಕಾರ್ಯಗಳನ್ನು ಅವ್ರ ಕಣ್ಣಾರೆ ಕಾಣ್ತಾ ಇದ್ದಾರೆ. ಆದ್ರೂ ಕೂಡ ಗುಣಗುಟ್ಟಿವೆ, ಆದ್ರೂ ಕೂಡ ಅವ್ರಿಗೆ ಸಮಾಧಾನ, ಇನ್ನೂ ಕೊರತೆ ಹೇಳ್ತಾ ಇದ್ದಾರೆ. ಇಲ್ಲದೇ ಇರುವುದರ ಕುರಿತೇ ಅವ್ರು ಚಿಂತೆ ಮಾಡ್ತಾ ಇದ್ದಾರೆ, ಇರುವುದನ್ನು ಅವ್ರು ನೋಡ್ತಾನೇ ಇಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನಾವು ಐಗುಪ್ತದಲ್ಲಿ ಎಷ್ಟು ಚೆನ್ನಾಗಿದ್ವಿ, ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ವಿ, ಹಾಗಿದ್ವಿ ಹೀಗಿದ್ವಿ ಎಂಬುದಾ ನಿಜನಾ ಆ ಮಾತು? ಹಲ್ಲೆಲೂಯಾ. ಸತ್ಯವೇದ ಓದಿರೋರಿಗೆ, ಅದನ್ನ ಧ್ಯಾನಿಸಿರೋರಿಗೆ ಗೊತ್ತು. ನಿಜವಾಗ್ಲೂ ಆ ರೀತಿ ಇದ್ರೆ ಐಗುಪ್ತ ದೇಶದಲ್ಲಿ? ಖಂಡಿತ ಇಲ್ಲ ಪ್ರಿಯ. ಹಲ್ಲೆಲೂಯಾ. ಅಲ್ಲಿ ಅವರ ಗೋಳಾಟವನ್ನು ನೋಡಿ, ಅವರ ಕೂಗನ್ನ ನೋಡಿ ದೇವರು ಮೋಶೆನ ಏರ್ಪಡಿಸಿ ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ರಲ್ಲ. ಅದು ದಾಸತ್ವದಲ್ಲಿ ಅವ್ರು ಇದ್ರು, ಗುಲಾಮರಾಗಿದ್ರು. ಈಗ ಸ್ವತಂತ್ರವಾಗಿ ಹೊರಗಡೆ ಬಂದು ದೇವರ ಕೈಗಳಿಂದ ಅದ್ಭುತಗಳನ್ನು ಹೊಂದಿಕೊಳ್ತಾ, ಅತಿಶಯಗಳನ್ನು ನೋಡ್ತಾ, ಒಳ್ಳೆ ಊಟ ತಿಂತ ಅಷ್ಟು ಚೆನ್ನಾಗಿ ಅವರಿದ್ದಾರೆ. ಆಗ ದೇವರ ಮೇಲೆ ಕೊರತೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಅನೇಕರ ಜೀವನ ಈ ರೀತಿಯಾಗಿ ಇದೆ. ದೇವರು ನಮ್ಗೆ ಎಷ್ಟೋ ಅದ್ಭುತಗಳನ್ನ ಮಾಡಿದ್ದಾರೆ, ಅದು ಎಲ್ಲವನ್ನ ಮರ್ತು ಬಿಡೋದು. ಆದ್ರೆ ದೇವರು ನಮ್ಮನ್ನ ಏನೋ ಒಂದು ಸರಿ ಮಾಡಬೇಕು, ಎಲ್ಲೋ ನಮ್ಮನ್ನ ತಿದ್ದಬೇಕು, ಎಲ್ಲೋ ನಮ್ಮನ್ನ ಹೆಚ್ಚಿಸ್ಬೇಕು ಅನ್ನುವಾಗ ಏನಾದ್ರೂ ಒಂದು ಗದರಿಕೆಯನ್ನು ನಮ್ಮ ಮೇಲೆ ತೋರಿಸಿದ್ರೆ, ಸ್ವಲ್ಪ ನಮ್ಮನ್ನ ಗದರಿದ್ರೆ, ಸ್ವಲ್ಪ ನಮ್ಮನ್ನ ಶಿಕ್ಷಿಸಿದ್ರೆ, ಮಾಡಿರೋ ಒಳ್ಳೇದೆಲ್ಲ ಮರ್ತು ಬಿಡೋದು. ಹಲ್ಲೆಲೂಯಾ. ಎಲ್ಲ ಮರ್ತು ಬಿಡೋದು. ದೇವ್ರು ನನಗೇನು ಮಾಡೇ ಇಲ್ಲ, ನಾನು ಚರ್ಚ್ಗೋಗಿ ಯಾವ ಪ್ರಯೋಜನನೂ ಇಲ್ಲ, ನನಗೇನು ನಡೀತಾ ಇಲ್ಲ, ಏನು ಬದಲಾಗ್ತಾ ಇಲ್ಲ, ನನಗೇನು ಸಿಗ್ತಾ ಇಲ್ಲ, ನಾನು ಚೆನ್ನಾಗಿಲ್ಲ ಅಂತ ಹಾಗೇ ದೇವರನ್ನ ದೂಷಿಸೋದು. ಹಲ್ಲೆಲೂಯಾ. ಇದ್ರ ಎಷ್ಟು ಮಟ್ಟಿಗೆ ಸರಿ ಪ್ರಿಯರೇ? ಇದು ಎಷ್ಟು ಮಟ್ಟಿಗೆ ಸರಿ? ಹಲ್ಲೆಲೂಯಾ. ಯಾರಿಗಾದ್ರೂ ಈ ಮಾತು ಚುಚ್ಚುತ್ತಾ ಇದೆಯಾ? ಖಂಡಿತ. ದೇವ್ರು ನೋಡ್ರಿ, ಆ ಮೊದಲನೇ ಸಾಲಿನಲ್ಲಿ ಇರ್ತದೆ, ನಾನು ಯಾರನ್ನ ಪ್ರೀತಿಸ್ತೇನೋ ಅವರನ್ನ ಗದರಿಸ್ತೇನೆ, ಅವರನ್ನ ಶಿಕ್ಷಿಸ್ತೇನೆ. ಹೌದಲ್ವಾ? ಈಗ ನಮ್ಮ ಮಕ್ಕಳು ದಾರಿ ತಪ್ಪಬಾರ್ದು ಅಂತ ತಂದೆ ತಾಯಿಗಳಾಗಿರುವ ನಮಗಿರ್ತದೆ. ಆದ್ರಿಂದ ಏನ್ ಮಾಡ್ತೀವಿ, ಅವ್ರು ತಪ್ಪು ಮಾಡ್ಬೇಕಾದ್ರೆ ಗದರಿಸ್ತೇವೆ. ಆ ಗದರಿಕೆಗೂ ಅವ್ರು ಕಿವಿ ಕೊಡ್ಲಿ ಅಂದ್ರೆ ಶಿಕ್ಷಿಸ್ತೇವೆ. ಹಲ್ಲೆಲೂಯಾ. ಯಾಕೆ? ಅವ್ರ ಮೇಲೆ ನಮ್ಗೆ ಪ್ರೀತಿ. ಯಾಕಿರೋದು ನಮ್ಮ ಮಗು, ನನ್ನ ಮಗ, ನನ್ನ ಮಗಳು ದಾರಿ ತಪ್ಪಿ ಹೋಗ್ಬಾರ್ದು, ಅವ್ರ ಜೀವನ ಹಾಳಾಗಬಾರ್ದು, ಅವ್ರು ಚೆನ್ನಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು, ಅವ್ರ ಅಭಿವೃದ್ಧಿ ಹೊಂದಬೇಕು, ಇದು ನಮ್ಮ ಆಸೆ. ಅದಕ್ಕೋಸ್ಕರನೇ ಅವ್ರನ್ನೇನ್ ಮಾಡ್ತೀವಿ, ಗದರಿಸ್ತೀವಿ, ಶಿಕ್ಷಿಸ್ತೇವೆ. ದೇವ್ರು ಹೇಳ್ತಾ ಇದ್ದಾರೆ, ಅದೇ ದೇವ್ರು ನಮ್ಮ ವಿಷಯದಲ್ಲಿ ಮಾಡ್ತಾ ಇರೋದು. ಹಲ್ಲೆಲೂಯಾ. ಆ ಗದರಿಕೆಯನ್ನ ತಾತ್ಸಾರ ಮಾಡಬೇಡ್ರಿ. ನೋಡ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ ಮತ್ತೆ 6ನೇ ವಚನ ನೋಡೋದಾದ್ರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಮತ್ತೊಂದು ಆವರ್ತಿ ವಾಕ್ಯವನ್ನು ಹೇಳ್ತೇನೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5-6 ವಚನಗಳು. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡಿತಾನೆ. ಯಾಕಂದ್ರೆ ನಾವು ಆತನ ಮಕ್ಕಳು. ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮಗನನ್ನು, ತಾನು ಸೇರಿಸಿಕೊಳ್ಳುವ ಮಗನನ್ನು ಏನ್ ಮಾಡ್ತಾರೆ, ಹೊಡಿತಾರೆ. ಹಲ್ಲೆಲೂಯಾ. ನೀನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಹಲ್ಲೆಲೂಯಾ. ತಾನು ಪ್ರೀತಿಸುವವನೇ ಶಿಕ್ಷಿಸುತ್ತಾನೆ. ಅದೇ ವಾಕ್ಯನೇ ಮತ್ತೆ ದೇವರು ಹೇಳ್ತಾ ಇರೋದು ಪ್ರಿಯರೇ. ಗದರಿಸುವಾಗ ಬೇಸರ ಮಾಡಿಕೊಳ್ಬೇಡ್ರಿ ಪ್ರಿಯರೇ, ಬೇಸರ ಮಾಡಿಕೊಳ್ಬೇಡ್ರಿ. ಕೆಲವರಿಗೆ ಅಲ್ವಾ, ನಮ್ಮನ್ನ ಬೈತಾನೆ ಇದ್ರೆ, ನಾವು ಅನೇಕರ ಕೆಲಸದಲ್ಲಿ ಏನಾದ್ರೂ ನಿಮ್ಮನ್ನ ಮತ್ತೆ 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 ಬೈತಾ ಇದ್ರೆ, ಮತ್ತೆ ಮತ್ತೆ ಚುಚ್ಚಿ ಮಾತಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಬೇಸರ ಆಗುತ್ತೆ. ಹಲ್ಲೆಲೂಯಾ. ಅನೇಕರು ಗದರ್ತಾನೇ ಇದ್ರೆ ನಿಮ್ಗೆ ಏನಾಗುತ್ತೆ, ಬೇಸರ ಆಗುತ್ತೆ. ಆದ್ರೆ ಮನುಷ್ಯರು ಆ ರೀತಿ ಮಾಡುವಾಗ ನೀವು ಬೇಸರ ಮಾಡ್ಕೊಳ್ತಾ ಇದ್ದೀರ ಸರಿ, ಆದ್ರೆ ದೇವರು ಕೆಲವು ವೇಳೆ ನಿಮ್ಮನ್ನ ಗದರಿಸುವಾಗ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡ್ರಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ದೇವರು ಗದರಿಸುವಾಗ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಹೌದಲ್ವಾ? ನಾನು ಮತ್ತೆ ಹೇಳ್ತೇನೆ, ಯಾರಿಗೆ ನಮ್ಮ ಮೇಲೆ ಅಕ್ಕರೆ ಇರ್ತದೋ, ಯಾರಿಗೆ ನಮ್ಮ ಮೇಲೆ ಕಾಳಜಿ ಇರ್ತದೋ, ಅವರು ಮಾತ್ರವೇ ನಮ್ಮನ್ನು ಶಿಕ್ಷಿಸೋದಕ್ಕೆ ಸಾಧ್ಯ, ಅವರು ಮಾತ್ರವೇ ಗದರಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ರಸ್ತೆಯಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಹರಿದೋಗಿರೋ ಬಟ್ಟೆ ಹಾಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಹೇಗೇಗೋ ಆಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅಲ್ಲಿ ಹೋಗಿ ಅವ್ರನ್ನ ಗದರಿಸೋಕ್ಕಾಗುತ್ತಾ, ಅವ್ರನ್ನ ಶಿಕ್ಷಿಸೋದಕ್ಕಾಗುತ್ತಾ? ಹಲ್ಲೆಲೂಯಾ. ಅಷ್ಟು ದೂರನೂ ಬೇಡ. ಅಕ್ಕಪಕ್ಕದ ಮಕ್ಕಳು ಏನೋ ತೀಟೆ ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ನಾವು ಹೋಗಿ ಅವ್ರನ್ನ ಹೊಡಿಯೋದಕ್ಕಾಗುತ್ತಾ, ಗದರಿಸೋದಕ್ಕಾಗುತ್ತಾ? ಬುದ್ಧಿ ಹೇಳೋದಕ್ಕಾಗುತ್ತೆ. ವ್ಯತ್ಯಾಸ ತಿಳ್ಕೊಳ್ಳಿ. ಗದರಿಸಕ್ಕಾಗೋದಿಲ್ಲ,
ಗದರಿಸೋಕ್ಕಾಗೋದಿಲ್ಲ. ಪ್ರೀತಿಯಿಂದ ಬೇಕಾದ್ರೆ ಹೇಳ್ಬೋದು ಈಗ ಮಾಡಬೇಡಪ್ಪ ಅಂತ. ಯಾಕಂದ್ರೆ ಗದರಿಸೋ ಅಧಿಕಾರ ನಮಗಿಲ್ಲ, ಅವ್ರನ್ನ ಶಿಕ್ಷಿಸೋ ಅಧಿಕಾರ ಅಂತೂ ಅದರಲ್ಲೂ ಇಲ್ಲವೇ ಇಲ್ಲ. ಅವ್ರ ಮೇಲೆ ಕೈ ಹಾಕೋ ನಮ್ಗೆ ಯಾವ ಅಧಿಕಾರ ಇಲ್ಲ. ಆದ್ರೆ ಅದೇ ಆ ಮಗುವಿನ ತಂದೆನೋ ತಾಯಿನೋ ಸಹೋದರನೋ ಸಹೋದರಿನೋ ಅಣ್ಣನೋ ಅಕ್ಕನೋ ಯಾರು ಬೇಕಾದ್ರೂ ಹೊಡಿಬೋದು, ಶಿಕ್ಷಿಸ್ಬೋದು, ಗದರಿಸ್ಬೋದು. ಯಾಕೆ? ಅದು ಅವ್ರ ಒಂದು ಸಂಬಂಧ, ಅವರ ಮಗ, ಅವರ ಮಗಳು, ಅವರ ತಮ್ಮ, ಅವರ ಒಂದು ತಂಗಿ. ಹಾಲೆಲೂಯ, ಅವ್ರಿಗೆ ಅಧಿಕಾರ ಇದೆ. ಅದೇನಾದ್ರೂ ಬೇರೆಯವ್ರು ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಅದನ್ನ ನಾವು ಮಾಡೋದು ಇಲ್ಲ. ಯಾಕೆ? ಅವ್ನು ಹೆಂಗೋದ್ರೆ ನನಗೇನು? ಈಗೇನೋ ಒಂದು ಒಳ್ಳೆಯ ಒಂದು ಡ್ರೆಸ್ ಮಾಡ್ಕೊಂಡಿರ್ತಾರೆ, ಆ ಬಟ್ಟೆಯಲ್ಲಿ ಏನೋ ಒಂದು ಕೊರತೆ ಇರ್ತದೆ. ಹಾಲೆಲೂಯ, ಎಲ್ಲರೂ ಬಂದು ಅದನ್ನ ಹೇಳೋದಿಲ್ಲ. ಯಾರು ಯಾರನ್ನ ಪ್ರೀತಿಸ್ತಾರೋ ಅವ್ರು ಮಾತ್ರನೇ, ಅಮ್ಮ ನೀನು ಈ ಥರ ಡ್ರೆಸ್ ಮಾಡ್ಕೋಬೇಡ, ಈ ರೀತಿ ವಸ್ತ್ರಧಾರಣೆ ಮಾಡಬೇಡ, ಇದು ಸರಿ ಇಲ್ಲ, ಮೈ ತೋರಿಸೋ ಥರ ಬಟ್ಟೆ ಹಾಕ್ಕೊಳ್ಬೇಡ, ಮೈ ತುಂಬ ಬಟ್ಟೆ ಹಾಕು, ನೀನು ಕ್ರಮವಾಗಿರುವಂತ ಎಲ್ಲರೂ ಹೇಳೋದಿಲ್ಲ ಪ್ರಿಯರೇ. ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರು ಮಾತ್ರನೇ ಆ ರೀತಿ ಹೇಳೋದಕ್ಕೆ ಸಾಧ್ಯ. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಒಂದು ವಿಷಯವನ್ನು ಕಲಿಸ್ಕೊಡ್ತೇನೆ. ನಾನು ಹೆಮ್ಮೆಗೆ ಹೇಳ್ತಾ ಇಲ್ಲ ಪ್ರಿಯರೇ, ನಾವು ಕೂಡ ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾರಾದ್ರೂ ನಮ್ಮನ್ನು ಗದರಿಸುವಾಗ, ಶಿಕ್ಷಿಸುವಾಗ ಅಕ್ಸೆಪ್ಟ್ ಮಾಡಬೇಕು. ಹಲ್ಲೆಲೂಯ. ಖಂಡಿತ ಎಲ್ಲರೂ ಅದನ್ನ ನಮಗೆ ತಿಳಿಸ್ಕೊಡೋದಿಲ್ಲ. ಯಾರಿಗೆ ನಮ್ಮ ಮೇಲೆ ಕಾಳಜಿ ಇರ್ತದೋ, ಯಾರಿಗೆ ನಮ್ಮ ಮೇಲೆ ಪ್ರೀತಿ ಅಕ್ಕರೆ ಇರ್ತದೋ ಅವರು ಮಾತ್ರವೇ ಕೆಲವು ವಿಷಯಗಳನ್ನು ಹೇಳ್ಕೊಡ್ತಾರೆ. ಆದ್ರೆ ನೋಡ್ರಿ, ಈಗ ಒಂದು ಹಾಡು ಆಡ್ತಾರೆ ಅಂತ ಇಟ್ಕೊಳ್ಳಿ, ಸಭೆಯಲ್ಲೇ ಇಟ್ಕೊಳ್ಳೋಣ. ಈಗ ಸಭೆಯಲ್ಲಿ ಇಲ್ಲಿ ಬಂದು ಯಾರೋ ಒಂದು ಹಾಡು ಹೇಳ್ತಾರೆ. ಆಗ ಅವ್ರು ಹಾಡಿದ ಹಾಡಿನಲ್ಲಿ ಏನೋ ಸ್ವಲ್ಪ ತಪ್ಪಾಗಿರ್ಬೋದು, ಏನೋ ಒಂದು ಸರಿ ಇಲ್ಲದೆ ಇರ್ಬೋದು, ಅವ್ರು ನಿಂತಿರೋ ವಿಧಾನ ಸರಿ ಇಲ್ಲದೆ ಇರ್ಬೋದು, ಅವರು ಹಾಡಿದ ಪದ್ಧತಿ ಸರಿ ಇಲ್ಲದೆ ಇರ್ಬೋದು, ಅವರ ವಸ್ತ್ರಧಾರಣೆ ಸರಿ ಇಲ್ಲದೆ ಇರಬಹುದು. ಆದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಸೂಪರ್ ಆಗಿ ಆಡ್ತೀನಿ, ಓ ಚೆನ್ನಾಗಿತ್ತು, ಓ ಸೂಪರ್ ಅಂತ ಹೇಳ್ತಾರೆ. ಆದ್ರೆ ಆ ಮಗುವಿನ ಮೇಲೆ ನಿಜವಾಗಿ ಪ್ರೀತಿ ಇರೋರಾದ್ರೆ ಏನ್ ಹೇಳ್ತಾರೆ ಗೊತ್ತಾ, ಅಮ್ಮ ನೀನು ಹಾಡಾಡಿದ್ದು ಚೆನ್ನಾಗಿತ್ತು, ಆದ್ರೆ ಈ ದಿನ ನೀನು ಹಾಕೊಂಡು ಬಂದಿದ್ದ ವಸ್ತ್ರ ಸರಿ ಇಲ್ಲ. ಯಾಕಂದ್ರೆ ನೀನು ಮುಂದೆ ನಿಂತ್ಕೊಳ್ಳುವಂತ ವ್ಯಕ್ತಿ. ಸ್ವಲ್ಪ ನಾವು ಸಾಕ್ಷಿಯಾಗಿದ್ರೆ ಚೆನ್ನಾಗಿರುತ್ತೆ, ನಾವೊಂದು ಮಾದರಿಯಾಗಿದ್ರೆ ಚೆನ್ನಾಗಿರುತ್ತೆ. ನೀನು ಈ ರೀತಿ ಬಟ್ಟೆ ಹಾಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು, ನೀನು ಈ ರೀತಿಯಾಗಿ ಒಂದು ವೇಲ್ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಆ ರೀತಿ ಹೇಳ್ತಾರೆ. ಆದ್ರೆ ದಯವಿಟ್ಟು ಆ ರೀತಿ ಹೇಳುವಾಗ ಪ್ರಿಯರೇ, ನೀವು ಕೋಪ ಮಾಡ್ಕೊಳ್ಬೇಡಿ, ಬೇಸರ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ಅವ್ರು ನಿಮ್ಮನ್ನ ಪ್ರೀತಿಸೋರು. ನನಗೂ ಸಹ ಅಷ್ಟೇ, ನನ್ನ ಮಕ್ಕಳಿಗೂ ಕೂಡ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದದೇ ಪ್ರಿಯರೇ, ನಮ್ಮನ್ನು ಯಾರಾದ್ರೂ ಗದರಿಸುವಾಗ, ಯಾರಾದ್ರೂ ಶಿಕ್ಷಿಸುವಾಗ ಸಂತೋಷವಾಗಿ ಅದನ್ನು ಸ್ವೀಕರಿಸೋಣ. ಅದು ಕಷ್ಟನೇ, ಪರವಾಗಿಲ್ಲ, ಸ್ವೀಕರಿಸೋಣ. ಈ ದಿನ ನೋಡ್ರಿ, ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾನು ನಿನ್ನನ್ನು ಗದರಿಸ್ತೇನೆ, ಶಿಕ್ಷಿಸ್ತೇನೆ, ಕಾರಣ ನಿನ್ನ ಪ್ರೀತಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಅವ್ರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಆದ್ರಿಂದನೇ ಅನೇಕ ಬಾರಿ ನಮ್ಮನ್ನು ಗದರಿಸ್ತಾ ಇದ್ದಾರೆ, ಅನೇಕ ಬಾರಿ ನಮ್ಮನ್ನು ಶಿಕ್ಷಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನ ತಾತ್ಸಾರ ಮಾಡಬೇಡ್ರಿ, ಅದರಲ್ಲಿ ನೀವು ಬೇಸರ ಮಾಡ್ಕೊಳ್ಬೇಡ್ರಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ತಾತ್ಸಾರನೂ ಮಾಡಬೇಡ್ರಿ, ನೀವು ಬೇಸರನೂ ಮಾಡ್ಕೊಳ್ಬೇಡ್ರಿ. ಆದ್ರೆ ನಮ್ಮನ್ನ ದೇವರು ಮಗು ಎಂಬುದಾಗಿ ನೆನೆಸ್ಕೊಳ್ತಾ ಇದ್ದಾರೆ. ನಾವು ಆತನ ಮಕ್ಕಳು ಎಂಬುದಾಗಿ ಆತನ ಅಧಿಕಾರ ಪೂರ್ವಕವಾಗಿ ಪ್ರೀತಿಯಿಂದ ಗದರಿಸ್ತಾ ಇದ್ದಾರೆ, ಪ್ರೀತಿಯಿಂದ ಶಿಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯ. ಹೌದಲ್ವಾ? ದೇವರ ವಾಕ್ಯ ಹೇಳ್ತದೆ, ಒಡೆಯುವ ಕೈಯೇ ಏನ್ ಮಾಡ್ತದಂತೆ, ವಾಸಿ ಮಾಡ್ತದೆ. ಹೌದಲ್ವಾ ಪ್ರಿಯರೇ? ಆಗ ಒಡೆಯುವ ಕೈಯೇ ವಾಸಿ ಮಾಡ್ತದೆ ಎಂಬುದಾಗಿ ಹೇಳಿರುವಾಗ ನಮ್ಮ ದೇವರ ಕೈ ಗದರಿಸೋದು ಮಾತ್ರ. ಈಗ ನೋಡ್ರಿ, ನಾವು ಮಕ್ಕಳಿಗೆ ಹೊಡೆದು ಬಿಟ್ಟು ಅವ್ರನ್ನ ಆಳ್ತಾ ಇರ್ಬೇಕು, ನಮ್ಮ ಮನಸ್ಸು ಏನಾಗುತ್ತೆ, ಹಾಗೇ ಕರ್ಗೋಗ್ಬಿಡುತ್ತೆ ಅಲ್ವಾ? ಆ ಮಕ್ಕಳು ಅಳ್ತಾ ಇದ್ರೆ ನಮ್ಮ ಮನಸ್ಸು ಏನಾಗೋದಿಲ್ಲ, ನೆಮ್ಮದಿನೇ ಇರೋದಿಲ್ಲ. ಅವ್ನು ಹೋಗಿ ಏನು ಮಾಡ್ತೀವಿ, ಮುದ್ದು ಮಾಡ್ತೀವಿ. ಸಾರಿ, ನೀನು ಮಾಡಬಾರ್ದಾಗಿತ್ತಲ್ವಾ, ಅಮ್ಮನಿಗೆ ಕೋಪ ಬರ್ತದೆ ಅಲ್ವಾ, ನೀನು ಮಾಡಿದ ತಪ್ಪಲ್ವಾ ಅಂತ ಏನು ಮಾಡ್ತೀವಿ, ನಾವು ಹೋಗಿ ಆ ಮಕ್ಕಳನ್ನ ಮುದ್ದು ಮಾಡ್ತೀವಿ, ನೈಸ್ ಮಾಡ್ತೀವಿ, ಅವ್ರನ್ನ ಸಮಾಧಾನ ಮಾಡ್ತೀವಿ. ಅದೇ ರೀತಿಯೇ ಪ್ರಿಯರೇ, ಹೊಡೆಯುವ ಕೈಯೇ ವಾಸಿ ಮಾಡ್ತದೆ. ಗಾಯ ಮಾಡುವವನು, ಗಾಯ ಕಟ್ಟುವವನು ಆತನೇ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿರ್ತದೆ. ಹಲ್ಲೆಲೂಯ. ಆದ್ರಿಂದ ಪ್ರಿಯರೇ, ಈ ದಿನ ನಾವು ದೇವರ ವಾಕ್ಯವನ್ನ ಗಮನಿಸಿ ನಡೆಯೋಣ. ಅದನ್ನ ಹೇಳ್ತಾರಲ್ವಾ, ನಾನು ನಿನ್ನನ್ನ ಗದರಿಸ್ತೇನೆ, ಶಿಕ್ಷಿಸ್ತೇನೆ, ಕಾರಣ ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. ಇದೆಲ್ಲ ಯಾಕೆ ಗೊತ್ತಾ? ಆಗ್ಲೇ ದೇವರ ವಾಕ್ಯ ನಾವು ನೋಡ್ಕೊಂಡ ಹಾಗೆ ಯಾಕೆ ಇದೆಲ್ಲ ಅಂತಂದ್ರೆ, ನಾವು ದೇವರ ಕಡೆ ತಿರುಗಿಕೊಳ್ಬೇಕು. ಹಲ್ಲೆಲೂಯ. ದೇವರಲ್ಲಿ ಆಸಕ್ತಿಯಿಂದ ಇರಬೇಕು ಅಲ್ವಾ? ನಾವು ಯಾಕೆ ಇವಾಗ ಒಂದು ಮಗುನ ನಾವು ಗದರಿಸೋದು, ಶಿಕ್ಷಿಸೋದು ಯಾಕೆ? ಕಾರಣ ಇಲ್ಲದೆ ಅಲ್ಲ, ಒಂದು ಕಾರಣ ಇದೆ. ಆ ಮಗು ಚೆನ್ನಾಗಿರಬೇಕು, ಭವಿಷ್ಯತ್ತಿನಲ್ಲಿ ಒಳ್ಳೆ ಕ್ರಮಶಿಕ್ಷಣವಾದ ಜೀವನ ಜೀವಿಸಬೇಕು ಎಂಬುದಾಗಿ, ಒಂದು ಕ್ರಮಬದ್ಧತೆ ಇರಬೇಕು ಎಂಬುದಾಗಿ. ಆದ್ರಿಂದ ಈ ದಿನ ದೇವರು ಕೂಡ ಯಾಕೆ ನಮ್ಮನ್ನು ಗದರಿಸ್ತಾರೆ, ಕೆಲವು ವೇಳೆ ಯಾಕೆ ಶಿಕ್ಷಿಸ್ತಾ ಇದ್ದಾರೆ, ಯಾಕೆ ಕಷ್ಟದ ಮೇಲೆ ಕಷ್ಟ, ರೋಗದ ಮೇಲೆ ರೋಗ, ಸಾಲದ ಮೇಲೆ ಸಾಲ, ಯಾಕೆ ಈ ಆಶೀರ್ವಾದ ತಡೆ, ಯಾಕೆ ನನಗೆ ಇನ್ನೂ ಮಕ್ಕಳು ಆಗ್ತಾ ಇಲ್ಲ, ಯಾಕೆ ನನಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಯಾಕೆ ನನಗೆ ಈ ಕೆಲಸ ಸಿಗ್ತಾ ಇಲ್ಲ, ಯಾಕೆ ನನ್ನ ಪರಿಸ್ಥಿತಿ ಬದಲಾಗ್ತಿಲ್ಲ, ಯಾಕೆ ನನಗೆ ಸಮಾಧಾನ ಇಲ್ಲ, ಯಾಕೆ ನನಗೆ ಸಂತೋಷ ಇಲ್ಲ.
ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡ್ರಿ ಪ್ರಿಯ ದೇವರ ಮಕ್ಕಳೇ. ಖಂಡಿತ ದೇವರು ಈ ಗದರಿಸುವ ಕಾಲದಲ್ಲಿ, ಶಿಕ್ಷಿಸ್ತಿರುವ ಈ ಕಾಲದಲ್ಲಿ ಸಂತೋಷವಾಗಿ ಅಂಗೀಕರಿಸಿ, ಅಪ್ಪ ಇದು ನಿನ್ನ ಚಿತ್ತ ದೇವರೇ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಚಿತ್ತ ಇಲ್ಲದೆ ತಲೆಯಲ್ಲಿರುವ ಒಂದು ಕೂದಲು ಕೂಡ ಉದುರೋದಿಲ್ಲ. ಆದ್ರಿಂದ ಈ ಕಷ್ಟ ನೀನು ಅನುಮತಿಸಿರೋದು. ಹಲ್ಲೆಲೂಯಾ. ಈ ಗದರಿಕೆಯನ್ನು ನಾನು ಆಕ್ಸೆಪ್ಟ್ ಮಾಡ್ತೇನೆ, ನಾನು ಇದನ್ನು ಅಂಗೀಕರಿಸ್ತೇನಪ್ಪ, ಇದರಲ್ಲಿ ಬೇಸರ ಮಾಡ್ಕೊಳ್ಳೋದಿಲ್ಲ, ನನಗೆ ಬಲ ಕೊಡಿ ಎಂಬುದಾಗಿ ಮಾತ್ರ ಪ್ರಿಯರೇ ನೀವು ಕೇಳಿಕೊಳ್ಳ್ರಿ. ದೇವರು ಬಲಪಡಿಸ್ತಾರೆ, ದೇವರು ನಮ್ಮನ್ನು ಧೈರ್ಯಗೊಳಿಸ್ತಾರೆ, ದೇವರು ನಮ್ಮನ್ನು ಉತ್ಸಾಹ ಪಡಿಸ್ತಾರೆ. ಹಲ್ಲೆಲೂಯಾ. ಖಂಡಿತವಾಗಿ ಇದರ ನಂತರ ದೇವರನ್ನು ಮಹಿಮೆ ಕಾರ್ಯವನ್ನು ಹೇಳ್ತಾರೆ. ಹಲ್ಲೆಲೂಯಾ. ಖಂಡಿತ ನಾವು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಇಟ್ಟು ಮೇಲೆ ಹೋದ್ರೇನೆ ಮೇಲ್ಗಡೆ ಏನೇನು ಆಶೀರ್ವಾದ ಇರ್ತದೆ ಅದೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ, ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ನೋಡ್ರಿ, ಯೋಸೇಫನಿಗೆ ಬಂದ ಕಷ್ಟಗಳೆಲ್ಲ ಕೂಡ ಏನ್ ಮಾಡ್ತು, ಅವನ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತು, ಆ ದೇಶಕ್ಕೆ ಒಂದು ಅಧಿಕಾರಿಯಾಗಿ ಮಾರ್ಪಡಿಸ್ತು. ಆ ವಾಕ್ಯದಲ್ಲಿ ಇರ್ತದೆ, ಫರೋಹನ ನಂತರ ಎಲ್ಲವೂ ಕೂಡ ಯೋಸೇಫನದೇ ಅಧಿಕಾರವಾಗಿತ್ತು. ಹಲ್ಲೆಲೂಯಾ. ಅಂತ ಒಂದು ಉನ್ನತ ಸ್ಥಾನ, ತಳ್ಳಲ್ಪಟ್ಟ ಒಂದು ವ್ಯಕ್ತಿ, ಹಳ್ಳಕ್ಕೆ ತಳ್ಳಲ್ಪಟ್ಟಿದ್ದ, ಹಲ್ಲೆಲೂಯಾ, ಗುಲಾಮನಾಗಿ ಮಾರಲ್ಪಟ್ಟ, ಹಲ್ಲೆಲೂಯಾ, ಅಲ್ಲಿಂದ ಪಾಪವನ್ನು ಜಯಿಸಿದ, ಅಲ್ಲಿಂದ ಸೆರೆಮನೆಯೊಳಗೆ ಹೋದ. ಅದು ಎಲ್ಲವೂ ಬಿಡುಗಡೆಯಾಗಿ, ಎಲ್ಲವೂ ಕೂಡ ಬದಲಾಗಿ ಒಂದು ಉನ್ನತ ಅಧಿಕಾರಿಯಾಗಿ ದೇವರನ್ನು ಮಾರ್ಪಡಿಸಿದ. ಆದ್ರೆ ಎಲ್ಲೂ ಕೂಡ ಯೋಸೇಫನು ದೇವರ ಗದರಿಕೆಯನ್ನ, ದೇವರ ಶಿಕ್ಷೆಯನ್ನ ತಾತ್ಸಾರ ಮಾಡಲೇ ಇಲ್ಲ, ಯಾವುದಕ್ಕೂ ಬೇಸರ ಮಾಡ್ಕೊಳ್ಳೇ ಇಲ್ಲ. ಅವನು ಸ್ಥಿರವಾಗಿದ್ದ. ದೇವ್ರು ಏನು ಮಾಡಿದ್ರು ಸರಿ, ದೇವ್ರು ನನ್ನ ನಡೆಸ್ತಾರೆ, ದೇವ್ರು ನನ್ನ ಜೊತೆ ಇದ್ದಾರೆ ಎಂಬ ನಂಬಿಕೆ ಆತನಿಗಿತ್ತು. ಆ ತಾಳ್ಮೆ, ಹಲ್ಲೆಲೂಯಾ, ಅವನು ಅಂಗೀಕರಿಸಿದಂಥ ಆ ಗದರಿಕೆ, ಅವನು ಅಂಗೀಕರಿಸಿದಂಥ ಆ ಶಿಕ್ಷೆಗಳು ಏನ್ ಮಾಡ್ತು, ಅವನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದೆ. ಹಲ್ಲೆಲೂಯಾ. ಅವನು ಮುಂದೆ ಯಾರ್ಯಾರೆಲ್ಲ ಬಂದು ನಿಂತರು ಅಂದ್ರೆ ಅವನ ಅವಮಾನ ಪಡಿಸಿದವರು, ಅವನ ತಳ್ಳಿದವರು, ಅವನ ತಿರಸ್ಕರಿಸಿದವರು, ಹಲ್ಲೆಲೂಯಾ, ಅವನ ಬೈದವರು, ನಿಂದಿಸಿದವರು ಎಲ್ಲರೂ ಕೂಡ ಅವನ ಮುಂದೆ ಬಂದು ನಿಂತು. ಈ ದಿನ ನಿನ್ನ ಪರಿಸ್ಥಿತಿ ಕೂಡ ಹಾಗೆ ಬದಲಾಗ್ತಾ ಇದೆ. ಚಿಂತೆ ಮಾಡಬೇಡ, ಎಲ್ಲ ಬದಲಾಗ್ತದೆ. ಆದ್ರೆ ನೀನು ಈ ಕಾಲಘಟ್ಟದಲ್ಲಿ, ಈ ಶಿಕ್ಷೆ ಅನುಭವಿಸ್ತಿರುವ ಕಾಲದಲ್ಲಿ, ಈ ಗದರುವಿಕೆಯನ್ನ ನೀನು ಅಂಗೀಕರಿಸಬೇಕಾದ ಕಾಲಘಟ್ಟದಲ್ಲಿ ಇದೆಯಾ? ಅಂಗೀಕರಿಸು. ಗದರಿಸುವಿಕೆನ ಓಕೆ, ಆಕ್ಸೆಪ್ಟ್ ಮಾಡು. ದೇವರೇ ಸರಿ, ಈ ರೀತಿ ನನ್ನ ಗದರಿಸ್ತಾ ಇದ್ರೆ ಸರಿ, ನಾನು ಸಂತೋಷವಾಗಿ ಆಕ್ಸೆಪ್ಟ್ ಮಾಡ್ತೇನೆ. ಶಿಕ್ಷಿಸ್ತಾ ಇದ್ರೆ ಆಕ್ಸೆಪ್ಟ್ ಮಾಡ್ತೇನೆ, ನನಗೆ ಮಾತ್ರ ಬಲ ಕೊಡಿ. ಅದನ್ನು ಮಾತ್ರ ಕೇಳ್ತಾನೆ ಇರಿ, ದೇವರೇ ಬಲ ಕೊಡಿ, ನನಗೆ ಕೃಪೆ ಕೊಡಿ. ನೋಡಿ, ಯೋಬನ ಅದನ್ನು ಸಹಿಸ್ಕೊಳ್ತಾ ಇದ್ದ, ಆ ನೋವನ್ನು ಸಹಿಸ್ಕೊಳ್ತಾ ಇದ್ದ. ಅವನು ಹೇಳ್ತಾನೆ, ನಾನು ಸತ್ರು ಕೂಡ ನನ್ನ ಯಥಾರ್ಥತೆನ ನಾನು ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಯಥಾರ್ಥತೆಯನ್ನು ಮಾತ್ರ ನಾನು ಯಾವತ್ತಿಗೂ ಕೂಡ ನಾನು ಬಿಡೋದಿಲ್ಲ, ನಾನು ವೇಟ್ ಮಾಡ್ತೇನೆ, ಯಾಕಂದ್ರೆ ದೇವರು ಯಾವತ್ತಿಗೂ ಅನ್ಯಾಯ ಮಾಡೋದಿಲ್ಲ ಎಂಬುದಾಗಿ ಯೋಬನು ಹೇಳ್ತಾನೆ. ಪ್ರಿಯರೇ, ಅದೇ ರೀತಿ ಈ ದಿನ ನೀವು ಕೂಡ ಈ ವಿಷಯದಲ್ಲಿ ದೃಢವಾಗಿರ್ರಿ. ನಾನು ಬೇಸರ ಮಾಡ್ಕೊಳ್ಳಲ್ಲಪ್ಪ, ಗದರಿಸ್ತೀಯ ಓಕೆಪ್ಪ, ಅಂಗೀಕರಿಸ್ತೇನೆ, ಶಿಕ್ಷಿಸ್ತೀಯ ಓಕೆಪ್ಪ, ಪರವಾಗಿಲ್ಲ, ಯಾವತ್ತಿ ಕಾರ್ಯ ನಡೀತೋ ನಡೀಲಿ, ನನ್ಗೆ ಯಾವತ್ತಿದೊಂದು ಅದ್ಭುತ ನಡೀಲಿ, ನನಗೆ ಅದುವರೆಗೂ ಸಹಿಸ್ಕೊಳ್ಳೋ ಬಲ ಕೊಡು, ಅದುವರೆಗೂ ಸಹಿಸ್ಕೊಳ್ಳೋ ಕೃಪೆಯನ್ನು ಕೊಡು. ನಾನು ನಿನ್ನ ಶಿಕ್ಷೆಯನ್ನು ಅಂಗೀಕರಿಸ್ತೇನೆ, ನಿನ್ನ ಗದರಿಕೆಯನ್ನು ಅಂಗೀಕರಿಸ್ತೇನೆ. ದೇವರೇ, ನಾನು ತಾತ್ಸಾರ ಮಾಡೋದಿಲ್ಲ, ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ. ಯೋಸೇಫನನ್ನು ಹೆಚ್ಚಿಸಿದಂಥ ದೇವರು ಯೋಬನನ್ನು 2ರಷ್ಟು ಆಶೀರ್ವದಿಸಿದ ದೇವರು ನನ್ನನ್ನು ನೀನು ಆಶೀರ್ವದಿಸ ಶಕ್ತನೆಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ದಾವೀದನನ್ನು ಕೂಡ ಎಷ್ಟೋ ಸಾರಿ ದೇವರು ಗದರಿಸಿದ್ರು, ಎಷ್ಟೋ ಬಾರಿ ಶಿಕ್ಷಿಸಿದ್ರು. ಹಲ್ಲೆಲೂಯಾ. ಸ್ವಂತ ಮಕ್ಕಳ ಕೈಗೆ ಒಪ್ಪಿಸಿಕೊಟ್ರು. ಹಲ್ಲೆಲೂಯಾ. ಸೌಲನ ಹತ್ರ ಹೋದ್ರೆ ಅಲ್ಲೂ ನೆಮ್ಮದಿ ಇಲ್ಲ, ಸ್ವಂತ ತಂದೆ ಮನೆಯಲ್ಲಿ ಅಲ್ಲೂ ನೆಮ್ಮದಿ ಇಲ್ಲ, ಅಣ್ಣ ತಮ್ಮಂದಿರ ಹತ್ರ ಅಲ್ಲೂ ನೆಮ್ಮದಿ ಇಲ್ಲ, ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳ ಬಳಿಯಲ್ಲೂ ನೆಮ್ಮದಿ ಇಲ್ಲ. ಅಂತ ಜೀವನ ದಾವೀದನದು. ಆದ್ರೆ ಅವನು ಎಲ್ಲೂ ಕೂಡ ದೇವರನ್ನ ದೂಷಿಸೇ ಇಲ್ಲ. ಹಲ್ಲೆಲೂಯಾ. ಎಲ್ಲೋ ದೇವರನ್ನ ನಿಂದಿಸ್ಲೇ ಇಲ್ಲ, ಆ ಗದರಿಕೆಯನ್ನ ಅವನು ತಾತ್ಸಾರ ಮಾಡ್ಲೇ ಇಲ್ಲ, ಯಾವ ಗದರಿಕೆಯಲ್ಲಿ ಅವನು ಬೇಸರ ಮಾಡ್ಕೊಳ್ಳಿಲ್ಲ, ಆ ಶಿಕ್ಷೆಯನ್ನ ಅವನು ತಿರಸ್ಕರಿಸ್ಲೇ ಇಲ್ಲ. ಎಲ್ಲವನ್ನ ಸಹಿಸ್ಕೊಂಡು ಅವನಿಗೆ ಗೊತ್ತಿದ್ದೆಲ್ಲ ಒಂದೇ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಅಷ್ಟೇ ಅವನಿಗೆ ಗೊತ್ತಿದ್ದು. ನನಗೂ ಕೂಡ ಅಷ್ಟೇ ಗೊತ್ತು ಪ್ರಿಯರೇ. ನೀವು ಕೂಡ ಅಷ್ಟೇ ಅಭ್ಯಾಸ ಮಾಡ್ಕೊಳ್ರಿ. ಏನೇ ನಡೀತಿದ್ಯಾ ಪರವಾಗಿಲ್ಲ, ಪರಿಸ್ಥಿತಿಗಳೆಲ್ಲ ತಲೆ ಕೆಳಗಾಗಿದೆಯಾ ಪರವಾಗಿಲ್ಲ, ದೇವರೇ ನೀನು ಒಳ್ಳೆಯವನು ಅಂತ ಯಾವ ಹೃದಯ ಹೇಳೋದಕ್ಕೆ ಸಾಧ್ಯ ಗೊತ್ತಾ? ಹೌದು, ನಾನು ತಂದೆಯ ಮಗಳು, ನಾನು ತಂದೆಯ ಮಗ. ಆ ತಂದೆ ನನಗೆ ಒಳ್ಳೇದೇ ಮಾಡ್ತಾರೆ. ಯಾರ ತಂದೆ? ಪರಲೋಕದ ತಂದೆ, ನನ್ನ ಸೃಷ್ಟಿಕರ್ತನು, ನನಗಾಗಿ ರಕ್ತ ಸುರಿಸಿದ ಯೇಸು ಕ್ರಿಸ್ತನು. ಆತನ ಏನೇ ಮಾಡಿದ್ರು ಒಳ್ಳೇದು ಮಾಡ್ತಾರೆ. ನಾನು ವೆಯ್ಟ್ ಮಾಡ್ತೇನೆ, ಪರವಾಗಿಲ್ಲಪ್ಪ. ಆದ್ರೆ ಮತ್ತೆ ಹೇಳ್ತೇನೆ, ನೀನು ಒಳ್ಳೆಯವನು ದೇವರೇ, ನೀನು ಒಳ್ಳೆಯದನ್ನೇ ಮಾಡುವ ದೇವರು. 119ನೇ ಕೀರ್ತನೆಯಲ್ಲಿ ವಾಕ್ಯ ಬರೆಯಲ್ಪಟ್ಟಿರ್ತದೆ ಪ್ರಿಯರೇ, ಯೆಹೋವನು ಒಳ್ಳೆಯವನು, ಅದನ್ನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ಎಂಬುದಾಗಿ.
ಪ್ರತಿ ಸಾರಿ ಆ ಮಾತನ್ನು ಹೇಳಿ, ದೇವರೇ ನೀವು ಒಳ್ಳೆಯವರಪ್ಪ, ಒಳ್ಳೆಯದನ್ನೇ ಮಾಡುವವರಪ್ಪ. ಈ ಗದರಿಕೆಗಾಗಿ ಸ್ತೋತ್ರ, ಈ ಶಿಕ್ಷೆಗಾಗಿ ಸ್ತೋತ್ರ ಅಪ್ಪ. ನೀವು ನನ್ನನ್ನು ಪ್ರೀತಿಸ್ತಾ ಇರೋದ್ರಿಂದಲೇ ಈ ಕಷ್ಟವನ್ನು ಅನುಮತಿ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈ ಕಣ್ಣೀರು ನಿನ್ನ ಚಿತ್ತದಂತೆ ಬಂದಿದೆ, ಈ ಹೋರಾಟ ನಿನ್ನ ಚಿತ್ತದಂತೆ ಬಂದಿದೆ. ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ, ಅದಕ್ಕೆ ಗದರಿಸ್ತಾ ಇದ್ದೀರಾ, ಅದಕ್ಕೆ ಶಿಕ್ಷಿಸ್ತಾ ಇದ್ದೀರಾ. ಯೋಬನ ಹಾಗೆ ತಾಳ್ಮೆಯನ್ನು ಕೊಡ್ರಿ, ಯೋಸೇಫನ ಹಾಗೆ ತಾಳ್ಮೆಯನ್ನು ಕೊಡ್ರಿ, ದಾವೀದನ ಹಾಗೆ ಸ್ತುತಿಸುವ ಕೃಪೆಯನ್ನು ಕೊಡ್ರಿ, ಎಲ್ಲಾ ಸಮಯದಲ್ಲಿ ನಿನ್ನನ್ನು ಹೊರಗಿಕೊಂಡಿರೋ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಪ್ರಿಯರೇ, ನೀವು ಈ ವಾಕ್ಯದಂತೆ ಕೇಳ್ರಿ. ಈ ದಿನ ಯಾರೆಲ್ಲ ಕುಗ್ಗಿ ಹೋಗಿದ್ದೀರಿ, ಯಾಕೆ ಈ ಕಷ್ಟ, ಯಾಕೆ ಈ ಕಣ್ಣೀರು, ಯಾಕೆ ಈ ಗೋಳಾಟ, ಲೋಕದವರೆಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಆಶೀರ್ವಾದವಾಗಿದ್ದಾರೆ, ನನ್ಗಿರೋದಕ್ಕೆ ಒಂದು ಒಳ್ಳೆ ಮನೆ ಇಲ್ಲ, ನನಗೆ ಹಾಕೋದಕ್ಕೊಂದು ಒಳ್ಳೆ ಬಟ್ಟೆ ಇಲ್ಲ, ನನ್ನ ಸ್ಥಿತಿ ಯಾವುದು ಬದಲಾಗ್ತಾ ಇಲ್ಲ, ಆದ್ರೆ ಯೇಸುವನ್ನು ನಂಬಿದ್ದೇನೆ, ಆದ್ರೆ ಆಲಯಕ್ಕೆ ಹೋಗ್ತಾ ಇದ್ದೇನೆ, ವಾಕ್ಯ ಓದ್ತಾ ಇದ್ದೇನೆ, ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಎಲ್ಲ ಕೂಟಗಳಿಗೂ ಹೋಗ್ತಾ ಇದ್ದೇನೆ. ನಾನು ಮತ್ತೆ ಹೇಳ್ತೇನೆ, ಯಾವುದ್ರಲ್ಲೂ ಬೇಸರ ಮಾಡ್ಕೊಳ್ಬೇಡ್ರಿ, ಇದೆಲ್ಲವನ್ನು ಇನ್ನೂ ಮುಂದುವರಿಸ್ರಿ ಪ್ರಿಯರೇ. ಈ ಗದರಿಕೆಯನ್ನು ಅಂಗೀಕರಿಸ್ರಿ, ಈ ಶಿಕ್ಷೆಯನ್ನು ಅಂಗೀಕರಿಸ್ರಿ. ಖಂಡಿತ ಒಂದು ಹಂತ ನಾವು ತಲುಪಬೇಕು ಅಂದ್ರೆ ಕಷ್ಟಗಳ ನಡುವೆನೆ ಹಾದು ಹೋಗ್ಬೇಕು. ಅಲ್ಲೆಲ್ಲೂ ಅನೇಕರು ಹೇಳ್ತಾರೆ ಅಲ್ವಾ, ಕೈ ಕೆಸರಾದ್ರೇನೆ ಬಾಯಿ ಮೊಸರು. ಅಲ್ಲೆಲ್ಲೂ ಹೌದು, ನಾವು ಈ ಕಷ್ಟಪಟ್ಟರೆ ನಮಗೆ ಸುಖವಾದ ಜೀವನ. ಅಲ್ಲೆಲ್ಲೂಯ್ಯ. ಈಗ ನೀನು ಇದೆಲ್ಲವನ್ನು ಕೂಡ ಅಂಗೀಕರಿಸೋದೇ ಆದರೆ, ಇದೆಲ್ಲದರಲ್ಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸೋದೇ ಆದರೆ, ಯೋಸೇಫನ ಹಾಗೆ ದೇವರು ನಿನ್ನನ್ನು ಹೆಚ್ಚಿಸ್ತಾರೆ, ದಾವೀದನ ಹಾಗೆ ನಿನ್ನ ಮಕ್ಕಳ ಸಿಂಹಾಸನವನ್ನು ಸ್ಥಿರಪಡಿಸ್ತಾರೆ. ಹೌದು, ದಾವೀದನಿಗೆ ದೇವರು ವಾಗ್ದಾನ ಮಾಡಿದ್ರು, ನಿನ್ನ ಸಿಂಹಾಸನವನ್ನು ನಾನು ಸ್ಥಿರಪಡಿಸ್ತೇನೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಯೋಬನಿಗೆ 2ರಷ್ಟು ಆಶೀರ್ವಾದಗಳನ್ನು ಕೊಟ್ಟರು ಪ್ರಿಯರೇ. ಅದೇ ರೀತಿ ನಮ್ಮ ಜೀವನಗಳು ಕೂಡ ಬದಲಾಗ್ತದೆ. ಅದಕ್ಕೆ ಹೇಳಿದ್ರು, ಪ್ರತಿದಿನ ವಾಕ್ಯವನ್ನು ಓದ್ರಿ, ಈ ವಾಕ್ಯದಲ್ಲಿ ಸತ್ಯವನ್ನು ತಿಳಿದುಕೊಳ್ಳ್ರಿ. ಈ ವಾಕ್ಯದಲ್ಲಿ ಎಷ್ಟೋ ಜನರ ಜೀವನ ಇದೆ, ಆ ಜೀವನ ನಮ್ಮ ಜೀವನಕ್ಕೆ ಹೋಲಿಕೆ ಆಗ್ತಾ ಇದೆ. ಹಲ್ಲೆಲೂಯಾ. ಈ ಜೀವನ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಾಗ ಧೈರ್ಯ ಬರ್ತದೆ. ಅಯ್ಯೋ, ನಾನು ಮಾತ್ರನೇ ಕಷ್ಟಪಡ್ತಾ ಇದ್ದೀನಿ, ನನಗೆ ಮಾತ್ರನೇ ಈ ರೀತಿ ವೇದನೆ, ನನಗೆ ಮಾತ್ರನೇ ಈ ರೀತಿ ಕಣ್ಣೀರು. ಎಷ್ಟೋ ಜನ ಓಡಾಡ್ತಾ ಇದ್ದೀರಾ. ಅಲ್ಲ, ನಮಗಿಂತ ಕಷ್ಟಪಟ್ಟಿರೋರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಮಿಷನರಿಗಳಿದ್ದಾರೆ, ಎಷ್ಟೋ ಸೇವಕರುಗಳಿದ್ದಾರೆ, ಎಷ್ಟೋ ದೇವರ ಮಕ್ಕಳಿದ್ದಾರೆ, ಎಷ್ಟೋ ರಕ್ತ ಸಾಕ್ಷಿಯಾಗಿ ಸತ್ತತ ವ್ಯಕ್ತಿಗಳಿದ್ದಾರೆ. ಹಲ್ಲೆಲೂಯಾ. ನನ್ನ ಕಷ್ಟನೇ ದೊಡ್ಡದು ಎಂಬುದಾಗಿ ನೋಡ್ಬೇಡ್ರಿ ಪ್ರಿಯರೇ, ಸಹಿಸ್ಕೊಳ್ರಿ. ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ಸಹಿಸ್ಕೊಳ್ರಿ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ಹತ್ರ ಕೇಳ್ರಿ, ಅಪ್ಪ ಈ ದಿನ ನಾನು ನಂಬ್ತಾ ಇದ್ದೇನೆ, ಈ ಶಿಕ್ಷೆಗಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ದೇವರೇ, ಈ ಗದರಿಸುವಿಕೆಗಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ, ಅಂಗೀಕರಿಸ್ತೇನೆ. ನಿನ್ನ ಚಿತ್ತ ಇಲ್ಲದೆ ನನ್ನ ಜೀವನದಲ್ಲಿ ಈ ಕಾರ್ಯ ನಡೆದಿಲ್ಲಪ್ಪ, ನಿನ್ನ ಚಿತ್ತದಂತೆಯೇ ಇದು ನನಗೆ ಬಂದಿದೆ, ಈ ಕಷ್ಟ ನಿನ್ನ ಚಿತ್ತದಂತೆ ಬಂದಿದೆ, ಈ ವೇದನೆ ನಿನ್ನ ಚಿತ್ತದಂತೆ ಬಂದಿದೆ, ಇದನ್ನು ನಾನು ಸಂತೋಷವಾಗಿ ಅಂಗೀಕರಿಸ್ತೇನೆ ಎಂಬುದಾಗಿ ಪ್ರಿಯರೇ ನೀವು ಹೇಳಿ ಸಂತೋಷವಾಗಿ ಅಂಗೀಕರಿಸ್ರಿ. ದೇವರ ಹತ್ರ ಆ ಬಲವನ್ನು ಮಾತ್ರ ಕೇಳಿ ಪಡೀರಿ. ದೇವರೇ ಅಪ್ಪ, ಆ ದಿನ ಯೋಬನಿಗೆ ಕೊಟ್ಟಂತಹ ಕೃಪೆಯನ್ನ, ದಾವೀದನಿಗೆ ಕೊಟ್ಟ ಕೃಪೆಯನ್ನ, ಯೋಸೇಫನಿಗೆ ಕೊಟ್ಟ ಕೃಪೆಯನ್ನ, ಆ ತಾಳ್ಮೆಯನ್ನ, ಆ ಬಲವನ್ನ, ಆ ಸಹಿಸಿಕೊಳ್ಳುವಿಕೆಯನ್ನು ನನಗೂ ಕೊಡಿ. ಹಲ್ಲೆಲೂಯಾ. ನಾನು ಇದನ್ನು ಒಪ್ಪಿಕೊಳ್ತೇನೆ ದೇವರೇ. ಅವರ ಜೀವನಗಳಲ್ಲಿ ಅವರು ಎಲ್ಲವನ್ನು ಸಹಿಸ್ಕೊಂಡ್ರು, ಅದೇ ರೀತಿ ನಾನು ಸಹಿಸ್ಕೊಳ್ತೀನಿ. ನೋಡ್ರಿ, ಅದೇ ಸಮಯದಲ್ಲಿ ಇನ್ನೊಂದು ವ್ಯಕ್ತಿ ನೆನಪಾಗ್ತಾ ಇದ್ದಾರೆ, ಮೋಶೆ ಕೂಡ ಅದೇ ರೀತಿ ಪರಿಸ್ಥಿತಿ. ಅಷ್ಟೊಂದು ಅದ್ಭುತ ಕಣ್ಮುಂದೆ ಮೋಶೆ ಮಾಡ್ತಾ ಇದ್ದಾರೆ, ದೇವರ ಮೂಲಕ ಹೊಂದ್ಕೊಂಡು ಒಂದೊಂದು ಮಾತನ್ನ ನೆರವೇರಿಸ್ತಾ ಇದ್ದಾರೆ. ಆದ್ರೂ ಕೂಡ ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಮೋಶೆ ಮೇಲೆ ಗುಣಗುಡ್ತಾನೇ ಇದ್ದಾರೆ, ಮೋಶೆನ ಗುಣಗುಡ್ತಾನೇ ಇದ್ದಾರೆ. ಆದ್ರೆ ಮೋಶೆ ಸಹಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಕೇಳ್ತಾರೆ, ಅಲ್ಲಿ ಹೋಗಿ ಮೊಣಕಾಲೋರಿ, ಅಪ್ಪ ಈ ಜನರನ್ನು ನೋಡಪ್ಪ, ಇವ್ರಿಗೆ ಕೃಪೆ ತೋರ್ಸಪ್ಪ ಅಂತ ಮಧ್ಯಸ್ಥಿಕೆ ವಹಿಸಿ ಓಡಾಡ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗಾಗಿ ಅವ್ರು ಬೇಡಿಕೊಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿ ಮೋಶೆಯಂತೆ ಸಹಿಸಿಕೊಳ್ಳುವ ಕೃಪೆ ದೇವರು ನನಗೆ ಕೊಡಲಿ. ಈ ಕಾರ್ಯಗಳನ್ನೆಲ್ಲ ನೋಡಿ, ಸತ್ಯ ವೇದವನ್ನು ಓದ್ತಾ 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 ನಮ್ಮ ಜೀವನದಲ್ಲಿ ಬಲ ಬರುತ್ತೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಧೈರ್ಯ ಬರ್ತದೆ, ನಮ್ಮ ಜೀವನದಲ್ಲಿ ಸಹಿಸಿಕೊಳ್ಳುವ ಕೃಪೆ ಉಂಟಾಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಖಂಡಿತವಾಗಿ ಯಾರ್ಯಾರನ್ನ ದೇವರು ಪ್ರೀತಿಸ್ತಾರೋ ಅವರನ್ನ ಮಾತ್ರನೇ ಶಿಕ್ಷಿಸ್ತಾರೆ, ಗದರಿಸ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಈ ದಿನ ನಿನ್ನ ಜೀವನದಲ್ಲಿ ಎಲ್ಲ ಪರಿಸ್ಥಿತಿ ಚೆನ್ನಾಗಿತ್ತು, ಇದ್ದಕ್ಕಿದ್ದಂಗೆ ಎಲ್ಲ ಅದನ್ನು ಬದಲಾಗ್ಬಿಟ್ಟಿದೆ, ಏನೋ ಒಂದು ಗೊಂದಲ ಆಗ್ಬಿಟ್ಟಿದೆ, ಗಲಿಬಿಲಿ ಆಗ್ಬಿಟ್ಟಿದೆ ಅಂತ ನೀವು ಚಿಂತೆ ಮಾಡಬೇಡ್ರಿ. ಇದು ಎಲ್ಲವೂ ಕೂಡ ನಿನ್ನನ್ನು ಇನ್ನೂ ಒಂದು ಹಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಇನ್ನೂ ನಿನ್ನನ್ನು ಹೆಚ್ಚಿಸೋದಕ್ಕೆ, ಇನ್ನೂ ನಿನ್ನನ್ನು ಮೇಲೆ ಕರೆದೊಯ್ಯೋದಕ್ಕೆ, ನಿನಗೆ ಇನ್ನೂ ಒಂದು ಉನ್ನತವಾದ ಆಶೀರ್ವಾದವನ್ನು ಕೊಡೋದಕ್ಕೆ. ಹಲ್ಲೆಲೂಯಾ. ಅದಕ್ಕಾಗಿ ಆ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡ್ರಿ. ಈಗಿರುವ ಈ ಶಿಕ್ಷೆಯನ್ನ, ಗದರಿಸುವಿಕೆಯನ್ನ ತಾತ್ಸಾರ ಮಾಡಬೇಡ್ರಿ. ಈ ಶಿಕ್ಷೆಯಲ್ಲಿ, ಈ ಗದರಿಸುವಿಕೆಯಲ್ಲಿ ನೀವು ಬೇಸರ ಮಾಡಿಕೊಳ್ಬೇಡ್ರಿ ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮನ್ನ ಪ್ರೀತಿಸಿ ಇದನ್ನು ನಮಗೆ ಕಳಿಸಿದರೆ, ಇದನ್ನ ಸಹಿಸಿಕೊಳ್ಳೋಣ, ದೇವರ ಕೃಪೆಯನ್ನು ಹೊಂದಿಕೊಳ್ಳೋಣ. ಇದರ ನಂತರ ದೇವರು ನಮಗಾಗಿಟ್ಟಿರುವ ಆಶೀರ್ವಾದ ಮೇಲುಗಳನ್ನ ಯೇಸು ನಾಮದಲ್ಲಿ ಪ್ರಿಯರೇ ನಾವು ಹೊಂದಿಕೊಳ್ಳೋಣ.
ಆಮೇಲೆ ಕರ್ತನ ತಾನೇ ಈ ವಾಕ್ಯದಂತೆ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಬಲಗೊಳಿಸಲಿ. ನಿಮಗಿರುವ ಎಲ್ಲ ಗೊಂದಲಗಳನ್ನು ಬಿಟ್ಟು ಹಾಕ್ರಿ. ಇದು ಯಾಕೆ 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 ಅಂತ ಅನೇಕ ಯೋಚನೆ ಮಾಡ್ತಾ ಇದ್ರಲ್ವ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಗದರಿಸುವಿಕೆ ಬಂದಿದೆ, ಅದಕ್ಕೆ ಈ ಶಿಕ್ಷೆ ಬಂದಿದೆ. ಇದನ್ನು ನಾವು ಸಂತೋಷವಾಗಿ ಅಂಗೀಕರಿಸಿ ದೇವರ ಬಲದೊಂದಿಗೆ ಇದನ್ನು ಹ್ಯಾಂಡ್ಲ್ ಮಾಡೋಣ, ದೇವರ ಕೃಪೆಯೊಂದಿಗೆ ಇದನ್ನು ಜಯಿಸೋಣ. ಇದರ ನಂತರದ ಆಶೀರ್ವಾದವನ್ನು ನಾವು ಖಂಡಿತವಾಗಿ ಪಡೆದುಕೊಳ್ಳೋಣ. ಈ ವಾಕ್ಯದಂತೆ ಕರ್ತ ನಿಮ್ಮೆಲ್ಲ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಆಶೀರ್ವದಿಸಲಿ. ಆಮೇಲೆ ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸೇವೆಗಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ಇನ್ನು ಈ ಸೇವೆನ ಆಶೀರ್ವದಿಸಬೇಕು, ನಾವು ಹೋಗುವ ಸ್ಥಳಗಳಲ್ಲಿ ದೇವರ ಕಾರ್ಯಗಳು ನಡೆಯಬೇಕು, ಇನ್ನು ಈ ಸೇವೆ ಮೂಲಕ ಅನೇಕರು ರಕ್ಷಣೆ ಹೊಂದಬೇಕು. ಖಂಡಿತವಾಗಿ ಇದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಎಂಬುದಾಗಿ ನಾನು 2 ಕೈ ಜೋಡಿಸಿ ನಿಮ್ಮ ಬಳಿ ನಾನು ಕೇಳಿಕೊಳ್ತೇನೆ. ಈ ಸೇವೆಯ ಮೂಲಕ ಅನೇಕರು ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲಿ, ಅನೇಕರು ಯೇಸುವಿನ ಕಡೆಗೆ ಬರಲಿ. ಯಾಕಂದರೆ ಆತನು ಎಲ್ಲರಿಗಾಗಿ ರಕ್ತವನ್ನು ಸುರಿಸಿದ್ದಾರೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಆತನು ಸುರಿಸಿದ ಒಂದು ಹನಿ ರಕ್ತವು ಕೂಡ ವ್ಯರ್ಥವಾಗಿ ಹೋಗದಂತೆ, ಎಲ್ಲರೂ ಕೂಡ ಆತನ ಪ್ರೀತಿಯನ್ನು ಅನುಭವಿಸುವಂತೆ, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಬರುವಂತೆ, ಕರ್ತನು ಎಲ್ಲರನ್ನು ಸಿದ್ಧ ಮಾಡುವಂತೆ ನೀವೆಲ್ಲರೂ ಸಹ ಪ್ರಾರ್ಥನೆ ಮಾಡಿದ್ದೀರಿ. ಖಂಡಿತವಾಗಿ ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿ ದೇವರು ಬರುವ ದಿನಗಳಲ್ಲಿ ಈ ಸೇವೆಯನ್ನು ಖಂಡಿತವಾಗಿ ಆಶೀರ್ವದಿಸ್ತಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ಕರ್ತನ್ ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನವನ್ನು ದೇವರು ನಿಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.